ಮಾತೆ ಮುತ್ತು ಮಾತೆ ಮೃತ್ಯು. ಹೌದು, ಜಮೀರ್ ವಿಚಾರದಲ್ಲಿ ಈ ಮಾತು ಅಕ್ಷರಶಃ ನಿಜವಾಗಿದೆ. ಒಂದು ಸಮುದಾಯವನ್ನ ಓಲೈಸುವಂತ ಭರದಲ್ಲಿ ಜಮೀರ್ ಆಡದಂತ ಮಾತು ವಿವಾದಗಳ ಸುಳಿಗೆ ಸಿಲುಕಿದೆ. ಎಷ್ಟು ದಿನ ವಿಪಕ್ಷದ ಟೀಕೆಗೆ ಗುರಿಯಾಗಿದ್ದಂತ ಸಚಿವ ಈಗ ಸ್ವಪಕ್ಷದ ವಿರೋಧವನ್ನ ಕೂಡ ಎದುರಿಸ್ತಾ ಇದ್ದಾರೆ. ಕಪ್ಪು ಬಿಳುಕು ಇದೆಲ್ಲವೂ ಕೂಡ ಬಿಳುಪೇನಿದೆ, ಇದೆಲ್ಲವೂ ಕೂಡ ಸರಿಯಲ್ಲ ಅಂತ ಡಿಕೆ ಕಿವಿ ಮಾತು ಹೇಳಿದ್ದಾರೆ. ಈ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. कुमारस्वामी तेरी बोली बोल, एक एक पैसा चंदा कर को तेरे पूरे खानदान को खरीदने की ताकत मुसलमानों रख पाई. ಸಚಿವ ಜಮೀರ್ ಮಾತನಾಡಿದ್ದು ತಪ್ಪು, ಡಿಕೆ ಆಕ್ಷೇಪ. ಜಮೀರ್ ಮಾತಾಡಿದ್ದು ಅವರು ಪ್ರೀತಿಯಿಂದ ಮಾತಾಡಿದ್ರು, ಸಲಹೆಯಿಂದ ಮಾತಾಡಿದ್ರು, ಏನ್ ಮಾಡಿದ್ರು ತಪ್ಪೇ ಅದನ್ನ. ನಂದು ನಾನು ಹೇಳ್ದೆ ರೀ, ಜಮೀರ್ ಸ್ಪಷ್ಟನೆ. ನಂದು ನನ್ರಿ, ಅವ್ರು ಯಾರು ಹೇಳ್ತಾರೆ ಬಿಡ್ತಾರೆ, ನಂದು ನಾನು ಹೇಳ್ದೆ. ಮಗ್ಗಲ ಮುಳ್ಳು. ಜಮೀರ್ HDKಯನ್ನ ಕರಿಯಾಗೆಂದಿರೋ ಮಾತು ಕಾಂಗ್ರೆಸ್ಗೆ ಮಗ್ಗಲ ಮುಳ್ಳಿನಂತೆ ಇರಿಯುತ್ತಿದೆ. ಮೊನ್ನೆಯಷ್ಟೇ ಸಚಿವರ ಮಾತು ಸಮರ್ಥಿಸಿಕೊಂಡಿದ್ದ ನಾಯಕರು ಚುನಾವಣೆ ಮುಗ್ದಿದ್ದೇ ತಡ ಆಕ್ಷೇಪ ಎತ್ತುತ್ತಿದ್ದಾರೆ. ಚನ್ನಪಟ್ಟಣ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಸೋಲಿನ ಆತಂಕ ತೋಡಿಕೊಂಡ ಬೆನ್ನಲ್ಲೇ ಕೈ ನಾಯಕರು ಖಂಡಿಸುತ್ತಿದ್ದಾರೆ. ಸಚಿವ ಜಮೀರ್ ಅಹಮದ್ ಆಡಿದ್ದ ಮಾತಿಗೆ DCM DK ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷನಾಗಿ ಹೇಳ್ತಿದ್ದೇನೆ, ಜಮೀರ್ಗೆ ಬುದ್ಧಿ ಹೇಳ್ತೀವಿ ಎಂದಿದ್ದಾರೆ. ಇನ್ನು DK ಆಕ್ಷೇಪಕ್ಕೆ ತಕ್ಷಣವೇ ಪ್ರತಿಕ್ರಿಯಿಸಿದ ಜಮೀರ್, ನಂದು ನಾನು ಹೇಳಿದ್ದೆ ರೀ ಅಂತ ಕಡ್ಡಿ ಮುರಿದಂತೆ ಮಾತನಾಡಿದ್ದಾರೆ. ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಜಮೀರ್ ಮಾತಾಡಿದ್ದು ಅವರು ಪ್ರೀತಿಯಿಂದ ಮಾತಾಡಿದ್ರು, ಸಲಹೆಯಿಂದ ಮಾತಾಡಿದ್ರು, ಏನ್ ಮಾಡಿದ್ರು ತಪ್ಪೇ ಅದನ್ನ. ಅಧ್ಯಕ್ಷರಾಗಿ ಯಾವ ರೀತಿ ಅದನ್ನೆಲ್ಲ ನಾನು ಪಬ್ಲಿಕ್ ಅಲ್ಲಿ ಮಾತಾಡಕ್ ಹೋಗಲ್ಲ, ನಾವು ತಿತ್ತೀವಿ ಅವ್ರನ್ನ. ನಂದು ನನ್ರಿ, ಅವ್ರು ಯಾರು ಹೇಳ್ತಾರೆ ಬಿಡ್ತಾರೆ, ನಂದು ನಾನು ಹೇಳ್ದೆ. ನನ್ನ ಮುಂಚೆ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ, ಅಧ್ಯಕ್ಷ ಹೇಳಿದ್ದಾರೆ. ಜಮೀರ್ ಮಾತು ಪಕ್ಷದ ಮಾತಲ್ಲ ಎಂದ KJ ಜಾರ್ಜ್. DK ಮಾತ್ರವಲ್ಲ, ದಿನೇಶ್ ಗುಂಡೂರಾವ್, KJ ಜಾರ್ಜ್ ಕೂಡ ಆಕ್ಷೇಪ ಎತ್ತಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ದಿನೇಶ್ ಸಲಹೆ ಕೊಟ್ರೆ, KJ ಜಾರ್ಜ್ ಜಮೀರ್ ಮಾತು ಪಕ್ಷದ ಮಾತಲ್ಲ ಅಂತ ಹೇಳಿದ್ದಾರೆ. ಜಮೀರ್ ಅವರು ಮಾತಾಡ್ಬೋದು, ಅವ್ರು ಮಾತಾಡಿದ ಪಕ್ಷದ ಮಾತಲ್ಲ. ನಾವು ಪಕ್ಷದವರೆಲ್ಲ ಏನು ಆ ಥರ ಯಾವುದೇ ರೀತಿಯಲ್ಲಿ ನಾವು ಅದಕ್ಕೆ ಇದು ಮಾಡಲ್ಲ. ಅವ್ರು ವೈಯಕ್ತಿಕವಾಗಿ ನಾವು ನೋಡಿ, ಜಮೀರ್ ಅವ್ರ ಹೇಳಿಕೆ ನಾನು ಸರಿ ಇಲ್ಲ, ನಾನು ಹೇಳ್ತೇನೆ ಸರಿಯಲ್ಲ ಅದು. ಯಾಕೆಂದರೆ ಅವರು ಒಂದೊಂದ್ಸಲ ಅವ್ರ ಆಡ ಭಾಷೆಗಳಲ್ಲಿ ಒಂದೊಂದ್ಸಲ ಮಾತಾಡ್ತಾರೆ, ಆ ಥರ ಮಾತಾಡಬಾರ್ದು. ಆದರೆ ಸಾರ್ವಜನಿಕ ಒಂದು ವಲಯದಲ್ಲಿ ನಾವು ಏನು ಹೇಳ್ತೀವಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು. ಟೈರ್ ಅಂಗಡಿಯಲ್ಲಿ ದುಡಿದು ಖರೀದಿಸ್ತೀರಾ ಎಂದಿದ್ದ HDK. ಹೌದು, ನಾವು ಕೂಲಿ ಮಾಡೋರು ಅಂತ ಜಮೀರ್ ತಿರುಗೇಟು. ದೇವೇಗೌಡರ ಕುಟುಂಬ ಖರೀದಿಸೋ ತಾಕತ್ತಿದೆ ಎಂಬ ಹೇಳಿಕೆಗೆ ಪಂಚ್ ಕೊಟ್ಟಿದ್ದ ಕುಮಾರಸ್ವಾಮಿ ಟೈರ್ ಅಂಗಡಿಯಲ್ಲಿ ದುಡಿದು ಖರೀದಿ ಮಾಡ್ತೀರಾ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ಗರಂ ಆಗಿರೋ ಜಮೀರ್ ಟೈರ್ ಅಂಗಡಿಯವರ ಹತ್ತಿರ ಮತ ಯಾಕೆ ಕೇಳ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರ ಖಾನ್ದಾನ್ ಖರೀದಿ ಮಾಡೋಕ್ಕೆ ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಎತ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಪೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಖಾನ್ದಾನ್ ಕೊಂಡ್ಕೊತಾರ. ನಾನು ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ. ಕುಮಾರಸ್ವಾಮಿಯವರು ಲಘುವಾಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ. ಅದು ಪಂಚರ್ ಆಗೋರು, ವೆಲ್ಡಿಂಗ್ ಮಾಡೋರು ತಾವ ಏನಕ್ಕೆ ಹೋಗ್ರಿ ಮತ ಕೇಳ್ತೀರಾ ನೀವು? ಆಯ್ತಪ್ಪ, ನಮ್ಮ ಸಮಾಜ ಭಾಳ ಬಡ್ತಾನ, ಕೂಲಿ ಮಾಡೋರು, ವೆಲ್ಡಿಂಗ್ ಮಾಡೋರು, ಪಂಚರ್ ಮಾಡೋರು ನಾವೆಲ್ಲ. ನೀವು ಹೋಗಿ ಅವನು ಏನಕ್ಕೆ ಓಟ್ ಕೇಳ್ತಾ ಇದ್ದೀರಾ ನೀವು? CPYಗೆ ಸೋಲಿನ ದಿಗಿಲು, ಗೆಲುವು ನಿಶ್ಚಿತ ಎಂದ ಜಮೀರ್. ಚನ್ನಪಟ್ಟಣದಲ್ಲಿ ಜಮೀರ್ ಮಾಡಿದ್ದ ಪ್ರಚಾರದ ಭಾಷಣ ಒಕ್ಕಲಿಗರ ಮತ ದೂರ ಆಗುವಂತೆ ಮಾಡಿದ್ವು ಅನ್ನೋದು ಖುದ್ದು CP ಯೋಗೇಶ್ವರ್ ದಿಗಿಲು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಜಮೀರ್, ಏನೂ ಆಗಲ್ಲ, ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜಮೀರ್ ಅವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗು ಪ್ರಯತ್ನದಲ್ಲಿದ್ದಾಗ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಒಂದು ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಫಸ್ಟ್ ಪ್ಲಸ್ಸೇ ಅಂತ ಹೇಳಿದ್ದು. ಜಮೀರ್ ಅವ್ರು ಬಂದಾದಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ. ಸ್ವಲ್ಪ ಇದು ಹೇಳಿಕೆಯಿಂದ ಇದ್ದಾಗಿದೆ. ನಾನು ಹೇಳ್ತಾ ಇದ್ದೀನಿ, ಬರ್ದಿಕ್ಕೊಳ್ಳಿ, ಇವತ್ತು ಏನೇನು ಆಗಲ್ಲ. ಚನ್ನಪಟ್ಟಣದಲ್ಲಿ 3 ದಿನ ನಾನು ಪ್ರಚಾರ ಮಾಡಿದ್ದೀನಿ. ಯೋಗೇಶ್ ಅವರು 18,000 ರಿಂದ 20,000 ಅಂತರದಲ್ಲಿ ಯೋಗೇಶ್ ಅವರು ಗೆಲ್ತಾರೆ.
ಎಚ್ಡಿಕೆಗೆ ವೈಯಕ್ತಿಕವಾಗಿ ಮಾತನಾಡಿದ್ದವು. ಒಕ್ಕಲಿಗ ಅಸ್ತ್ರಕ್ಕೆ ತಿರುಗೇಟವು. ಕರಿಯ ಅಂತ ಪದ ಉಪಯೋಗ ಮಾಡಿದ್ದು ಇಡೀ ಒಂದು ಗೌಡ ಜನಾಂಗಕ್ಕೆ, ಆ ಒಕ್ಕಲಿಗ ಜನಾಂಗಕ್ಕೆ ಒಂದು ರೀತಿ ಅವಮಾನ ಮಾಡಿದ್ದಾರೆ. ಆ ಮಣ್ಣಿನ ಮಗನ ಕೊಂಡ್ಕೊಂತೀನಿ ಅಂತ ಹೇಳಿದ್ದು ವೈಯಕ್ತಿಕವಾಗಿ ನಾನು ಕುಮಾರಸ್ವಾಮಿಗೆ ಮಾಡಿರೋದು. ನನ್ನ ಒಕ್ಕಲಿಗರ ಸಮಾಜ ಬಗ್ಗೆ ಭಾಳ ನನ್ನ ಗೌರವ. ಆಮೇಲೆ ಇಲ್ಲಿ ಕೇಳಿ, ನಾನು ಬೆಳೆದಿರೋದು ಕುಮಾರಸ್ವಾಮಿಗೆ ಗೊತ್ತಿದೆ. ನಾನು ಕುಮಾರಸ್ವಾಮಿ ಜೊತೆ ಜನತಾದಳಕ್ಕೆ ಬಂದಿದ್ದು, ನಾನು ಮುಂಚೆ ಇದ್ದಿದ್ದು ಕಾಂಗ್ರೆಸ್ಸಲ್ಲಿ. ನಾನು ಜನತಾದಳಕ್ಕೆ ಬರೋಕ್ಕೆ ಕಾರಣನೇ ಆದಿ ಚುಂಚುರಿಗಿರಿ ದೊಡ್ಡ ಸ್ವಾಮೀಜಿಗಳು. ನನ್ನ ಮಟ್ಟದ ಹುಡುಗ, ಅಲ್ಲಿ ಮಟ್ಟದಲ್ಲಿ ಬೆಳೆದಿರೋದು ನಾನು. ಹಳೆ ದೋಸ್ತಿಗಳ ಮಧ್ಯೆ ಜೋರಾಯಿತು ಕೆಸರು ಕದನ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದಿರೋನು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು. ಇವತ್ತಿಂದ ಏನು ನಾನು ದೊಡ್ಡ ಕಮಲವಾಗಿದ್ದೀನಿ ಅಂತ ಅನ್ಕೊಂಡವ್ರೆ ಕುಮಾರಸ್ವಾಮಿ ಅವರು. ಅವತ್ತು ಈ ಕೊಚ್ಚಲ ಬೆಳೆದಿರೋದು, ಕೊಚ್ಚಲ್ಲಿ ಬೆಳೆದಿರೋ ಕಮಲ, ಇವತ್ತು ಈ ಕೆಸರಲ್ಲಿ ಬೆಳೆದಿರೋ ಕಮಲ ನಗ್ತದೆ, ಏನು ಮಾಡೋಕ್ಕಲ್ಲ. ಬಟ್ ಗೊಬ್ಬರ ಇದೆ. ಜಮೀರ್ ಹೇಳಿಕೆ ಹೊತ್ತಿಸಿದ ಕಿಡಿ ರಾಜ್ಯ ರಾಜಕಾರಣದಲ್ಲಿ ದಗದಗ ಅಂತ ಹೊತ್ತಿ ಉರಿಯುತ್ತಿದೆ. ಈ ಮಧ್ಯೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಆಗ್ರಹಿಸಿ ಜೆಡಿಎಸ್ ಶಿವಮೊಗ್ಗದಲ್ಲೇ ಪ್ರತಿಭಟನೆ ನಡೆಸಿದೆ. ಬ್ಯೂರೋ ರಿಪೋರ್ಟ್, TV9.